ಹಾಯ್ ಫ್ರೆಂಡ್ಸ್, ನೋಡಿ ನಾನಿವತ್ತು ಮಲ್ಲಿಗೆ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ಮಾಹಿತಿ ನೀಡುವ ಅಂತ ನಿಮಗೂ ಕೂಡ ತುಂಬ ಮಂದಿ ಕೇಳ್ತಾ ಇದ್ದರು, ನೀವು ಯಾವ ಥರ ಗಿಡ ನೆಟ್ಟಿದ್ದು ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸುಮಾರೊಂದು 45 ಗಿಡ ಹಾಕಿದ್ದೇನೆ. ಅಂದರೆ 45 ಗಿಡ ಒಮ್ಮೆಲೆ ಹಾಕಲಿಲ್ಲ. ಸ್ಟಾರ್ಟಿಂಗಲ್ಲಿ ಅಲ್ಲಿ ವೈಟ್ ಕಲರ್ ಗ್ರೋ ಬ್ಯಾಗ್ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ 25 ಗಿಡ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ. ಆನಂತರ ಗ್ರೀನ್ ಕಲರ್ ಇದೊಂದು 20 ಗಿಡ ಆನಂತರ ಹಾಕಿದ್ದು. ಅಂದರೆ ಸ್ಟಾರ್ಟಿಂಗ್ ಒಮ್ಮೆಲೆ ಅಷ್ಟು ಗಿಡ ಹಾಕಿ ಮತ್ತೆ ಆಗದಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಕಷ್ಟಪಟ್ಟದೆಲ್ಲ. ಅದಕ್ಕೋಸ್ಕರ ಇದರ ಬಗ್ಗೆ ಇವತ್ತು ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸಿಕೊಡುವ ಅಂತ, ಯಾವ ಥರ ಅಂತ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ಅಂದರೆ ತುಂಬ ಮಳೆ ಇತ್ತು. ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ಹಾಗೆ ಹೊರಗಡೆ ಬಂದು ವಿಡಿಯೋ ಎಲ್ಲ ಮಾಡುವ ಅಂತ ಬಂದಿದ್ದೇನೆ ಇಲ್ಲಿ. ಅಂದರೆ ಇದರ ಬಗ್ಗೆ ಮಾಹಿತಿಯೆಲ್ಲ ನಿಮಗೆ ಕೂಡ ತಿಳಿಸುವ, ಯಾರಿಗಾದರೂ ಮಲ್ಲಿಗೆ ಕೃಷಿ ಮಾಡುವ ಇಂಟ್ರೆಸ್ಟ್ ಇದ್ದವರಿಗೆಲ್ಲ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಮಾಹಿತಿ ಅವರಿಗೂ ತಿಳಿಸಿಕೊಡುವ ಅಂತ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಗ್ರೀನ್ ಬ್ಯಾಗ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಅದು ಸಣ್ಣ ಗಿಡ. ಅಂದರೆ ನಾನು ವೈಟ್ ಕಲರ್ ಬ್ಯಾಗಲ್ಲಿ ನೆಟ್ಟು ಒಂದು 5 ತಿಂಗಳಾದಮೇಲೆ ಗ್ರೀನ್ ಬ್ಯಾಗಲ್ಲಿ ನೆಟ್ಟಿದ್ದು ನಾನು. ಹಾಗೆ ಇದು ಸ್ವಲ್ಪ ಸಣ್ಣದಿದೆ. ಆ ಗಿಡಕ್ಕಾದರೂ ಒಂದು 6 ಮಂತ್ ಆಯಿತು, 6 ಮಂತ್ ಕಳೀತು. ಇದಕ್ಕೊಂದು 2 ಮಂತ್ ಕಳೀತು. ಅಂದರೆ ಇದು ಚೆನ್ನಾಗಿ ಬರಲಿಲ್ಲ, ಅಂದರೆ ಮಳೆ ಸ್ಟಾರ್ಟ್ ಆಯ್ತಲ್ವ. ಹಾಗೆ ಅಂದರೆ ಮಳೆ ಬಂದರೆ ಮಲ್ಲಿಗೆ ಗಿಡಕ್ಕೆ ಮಳೆ ಆಗಲ್ಲ, ಅದಕ್ಕೆ ಬಿಸಿಲು ಬೇಕು ಮೇಯ್ನ್. ಬಿಸಿಲಿದ್ರೇ ಹೂವಾಗೋದು, ಗಿಡ ಕೂಡ ಗ್ರೋ ಆಗೋದು. ನಮಗೂ ಅದಕ್ಕೂ ಏನಾದರೂ ಗಿಡಗಳಿಗೆ ಗೊಬ್ಬರ ಎಲ್ಲ ಹಾಕುವ ಅಂತ ಹೇಳಿದರೆ ರೈನ್ ಸೀಸನಲ್ಲಿ ಆಗೋದಿಲ್ಲ. ಅಂದರೆ ಸಮ್ಮರ್ ಸೀಸನ್ನೇ ಆಗಬೇಕು. ಸಮ್ಮರ್ ಸೀಸನ್ ಅಂತಲ್ಲ, ಅಂದರೆ ಮಳೆ ಇರಬಾರ್ದು. ಅಂದರೆ ಬಿಸಿಲು ತುಂಬ ಅಗತ್ಯ, ಅದಕ್ಕೆ ಬಿಸಿಲು ತುಂಬ ಬೇಕು ಮಲ್ಲಿಗೆ ಗಿಡಕ್ಕೆ. ನಾವು ಇಡುವಾಗ ಕೂಡ ನೆರಳು ಬೀಳೋ ಕಡೆ ಎಲ್ಲ ಇಡಬಾರ್ದು ಅದನ್ನು. ನೆರಳು ಇರೋ ಕಡೆ ಇರೋ ಗಿಡ ಅಷ್ಟು ಹೂವೆಲ್ಲ ಕೊಡಲ್ಲ. ನೋಡಿ ಇಲ್ಲಿ ನೋಡಿ, ಇದು ನೆರಳಿನಲ್ಲಿದೆ ಈ ಗಿಡ. ಇದರಲ್ಲಿ ಅಷ್ಟೇನು ಇದಾಗ್ತಾ ಇಲ್ಲ. ಅವತ್ತು ಕೂಡ ಹೂ ಆಗುವಾಗ ಇದರಲ್ಲಿ ಅಷ್ಟು ಇರ್ತಿರ್ಲಿಲ್ಲ. ಬಿಸಿಲು ಇದ್ದ ಗಿಡ ಎಲ್ಲ ಇದೆ ಅಲ್ವಾ, ಅದರಲ್ಲಿ ತುಂಬ ಹೂ ಆಗ್ತಾ ಇತ್ತು. ಹಾಗೆ ನೋಡಿ, ಬಿಸಿಲು ಬೇಕು ಇದಕ್ಕೆ ತುಂಬ. ಈ ಗಿಡ ಸ್ವಲ್ಪ ದೊಡ್ಡದಿತ್ತು. ಅಂದರೆ ನಾನದು ರೈನ್ ಸೀಸನ್ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಮೇಲಿಂದ ಕಟ್ ಮಾಡಿದ್ದೆ. ಅಂದರೆ ಅದು ಗ್ರೋ ಆಗ್ತಾ ಇರಲಿಲ್ಲಲ್ಲ, ಮತ್ತು ಅದಕ್ಕೆ ಸ್ವಲ್ಪ ಟ್ರಿಮ್ ಮಾಡುವ ಅಂತ. ತುಂಬ ಟ್ರಿಮ್ ಮಾಡಲಿಲ್ಲ, ಅಂದರೆ ಸಣ್ಣ ಅಷ್ಟೇನು ಪ್ರಾಯ ಆಗಲಿಲ್ಲ ಅಲ್ವಾ ಗಿಡಕ್ಕೆ. ಸ್ವಲ್ಪ ಮೇಲಿಂದ ಮೇಲೆ ಕಟ್ಟೆಲ್ಲ ಮಾಡಿ ಬಿಟ್ಟಿದ್ದೆ. ಹಾಗೆ ಇದು ಚಿಗುರು ಬಂದು ಇವಾಗ ನೋಡಿ ಹೂವಾಗ್ತಾ ಇದೆ. ನೋಡಿ, ಸ್ವಲ್ಪ ಸ್ವಲ್ಪ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ. ಬಿಸಿಲು ಬಂದರೆ ಮಾತ್ರ ಮೊಗ್ಗೆಲ್ಲ ಬಂದು ತುಂಬ ಹೂವಾಗಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಅಂಗಡಿಗೆಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅಂದರೆ ಅವತ್ತು ಅದು 25 ಗಿಡ ಮಾತ್ರ ಅಲ್ವ, ಅದರಲ್ಲಿ ಒಂದು ಅರ್ಧ ಚೆಂಡೆಲ್ಲ ಹಾಕ್ತಾ ಇತ್ತು. ಅಷ್ಟು ಸ್ವಲ್ಪ ಹೋಗಿ ಕೊಡೋದು ಬರೋದು, ಏನು ಒಂದು ಚೆಂಡಾದರೂ ಕೊಡುವ ಅಂತ. ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಅವರು ಹೇಳಿದರು ಅರ್ಧ ಚೆಂಡಿದ್ರು ತಗೊಂಡು ಬನ್ನಿ, ನಾವು ತಗೊಳ್ತೇವೆ ಅಂತ. ಆದರೆ ಮಲ್ಲಿಗೆ ಗಿಡ ನೆಡುವಾಗ ನಾವು ಇದು ಗ್ರೋ ಮಾಡೋದು ಏನು ಕಷ್ಟ ಏನಲ್ಲ. ನನಗೆ ಅನಿಸಿದ ಪ್ರಕಾರ ಮಲ್ಲಿಗೆ ಗಿಡ ತುಂಬ ಈಸಿ. ಇದರಲ್ಲಿ ಸ್ವಲ್ಪ ಕಷ್ಟ ಅಂದರೆ ಅದನ್ನು ಕಟ್ಟುವುದೇ ಸ್ವಲ್ಪ ಕಷ್ಟ. ಅಂದರೆ ಅವರು ಹೇಳಿದರು, ನೀವು ತರುವುದಾದರೆ ನೀವೊಂದು 12 ಗಂಟೆಯ ಒಳಗಡೆ ತಂದರೆ ನಮಗೂ ಒಳ್ಳೆಯದು ಅಂತ. ಅಂದರೆ ತುಂಬ ಆದರೆ ಎಲ್ಲ ನಾವು 12 ಗಂಟೆಗೆ ಹೋಗಿ ಕೊಡೋದು ಹೇಗೆ? ತುಂಬ ಇದ್ದರೆ ಕಟ್ಟಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಇದು ಮಲ್ಲಿಗೆ. ಹಾಗೆ ಮಾಡುವುದೆಲ್ಲ ಈಸಿ ಇದೆ, ಯಾರಿಗೂ ಬೇಕಾದರೂ ಮಾಡ್ಬೋದು. ಅಂದರೆ ಮಾರಲೇಬೇಕಂತಿಲ್ಲ. ಕೆಲವರಿಗೆಲ್ಲ ಮನೆಯಲ್ಲಿ ಗಾರ್ಡನಿಂಗ್ ಮಾಡೋದಂದರೆ ಇಷ್ಟ ಇರುತ್ತಲ್ಲ, ಅವರಿಗೊಂದು 4 ಈ ಥರ ಬ್ಯಾಗಲ್ಲಿಟ್ಟು ಗಾರ್ಡನಿಂಗ್ ಮಾಡ್ಬೋದು. ಅಂದರೆ ಸಂಜೆ ಹೊತ್ತೆಲ್ಲ ಅದು ಅರಳುವಾಗ ತುಂಬ ಗಮ್ಮಂತ ಅನಿಸ್ತಾ ಇರುತ್ತೆ, ಅಂದರೆ ಖುಷಿಯಾಗುತ್ತೆ ಮನಸ್ಸಿಗೆ ಕೂಡ. ನಾನೊಂದು ಹೀಗೆ ನೆಟ್ಟದ್ದು, ಶಾಪಿಗೆಲ್ಲ ಕೊಡುವ ಉದ್ದೇಶ ಎಲ್ಲ ಇರಲಿಲ್ಲ ನಂದು. ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದು ಇಷ್ಟ ಆಗಿದೆ ಗಿಡ. ಇನ್ನೂ ಸ್ವಲ್ಪ ಹಾಕಿದ್ದೀನಿ, ಆ ಕಡೆ ಇದೆ. ಅಂದರೆ ನೆಡುವ ಅಂತ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಮಳೆ ಹೋಗಲಿ, ಆಮೇಲೆ ನೆಡಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತ. ಅದು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಹುಲ್ಲೆಲ್ಲ ಬೆಳೆದಿದೆ ಅದರ ಒಳಗಡೆ. ನೋಡಿ, ನಾನು ಕೆಳಗಡೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದರ ಮೇಲ್ಗಡೆ ಇಟ್ಟಿದ್ದೇನೆ. ಕವರ್ ಇಲ್ಲ ಅಂದಿದ್ದರೆ ತುಂಬ ಹುಲ್ಲೆಲ್ಲ ಬೆಳೆದು ಬಿಡ್ತಿತ್ತು. ಅಷ್ಟು ಹೊರಗಡೆ, ಅಂದರೆ ಕವರ್ ಇಲ್ಲದ ಪ್ಲೇಸಲ್ಲಿ ತುಂಬ ಹುಲ್ಲೆಲ್ಲ ಬಂದುಬಿಟ್ಟಿದೆ. ಹಾಗೆ ಕವರ್ ಹಾಕಿ ಸ್ವಲ್ಪ ಪ್ರೊಟೆಕ್ಟ್ ಆಗಿದೆ ಅದು. ಇಲ್ಲಾಂದರೆ ನನಗೆ ತುಂಬ ಕಷ್ಟ ಇತ್ತು. ಇವಾಗ ಹುಲ್ಲೆ ತೆಗಿಲಿಕ್ಕೆ ತುಂಬ ಕೆಲಸ ಇರ್ತಿತ್ತು. ನೋಡಿ, ಇದು ನಾನು ಸ್ವಲ್ಪ ಗಿಡ ಇಲ್ಲಿ ಮಾಡಿದ್ದೇನೆ. ಮಾಡಿದಂದರೆ
ಅಲ್ಲಿಂದಲೇ ಗಿಡ ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದು. ಕವರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಇಟ್ಟದ್ದು. ಒಂದು 2 ಮಂತ್ ಆಯಿತು ಈ ಗಿಡ ಎಲ್ಲ ಹಾಕಿ. ಇವಾಗ ಮಳೆ ಇರೋದ್ರಿಂದ ನಾನು ಇದರ ಹತ್ರ ಬರಲೇ ಇಲ್ಲ. ನೋಡಿ ತುಂಬ ಬೇರೆ ಗಿಡ ಎಲ್ಲ ಬಂದು ಬೆಳೆದಿದೆ ಇಲ್ಲಿ. ಅಂದರೆ ಮಲ್ಲಿಗೆ ಗಿಡಕ್ಕಿಂತ ಜಾಸ್ತಿ ಕಳೆ ಗಿಡನೇ ಇದೆ ಇಲ್ಲಿ. ಎಲ್ಲ ತೆಗಿತಾ ಇದೆ, ತೋರಿಸ್ತೀನಿ ನಿಮಗೆ ಇದು ತೆಗೆದು ಎಲ್ಲ. ಅಂದರೆ ಇದಕ್ಕೊಂದು 2 ಮಂತ್ ಆಯಿತು ಈ ಗಿಡಕ್ಕೆ. ಅಂದರೆ ಇನ್ನೂ ನೆಡುವ, ಮಳೆ ಹೋದರೆ ಇನ್ನು ಗ್ರೋ ಬ್ಯಾಗಲ್ಲಿ ಹಾಕಿ ನೆಡುವ ಅಂತ. ಬಿಸಿಲು ಬಂದರೆ ಬೇಗ ಗ್ರೋ ಆಗುತ್ತೆ. ಅಂದರೆ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟು ಒಂದು 1.5-2 ಮಂತ್ ಆಗುವಾಗ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗ್ರೋ ಬ್ಯಾಗಲ್ಲಿ ಮಾತ್ರ, ನೆಲದಲ್ಲಿ ಆಗಲ್ಲಂತೆ ಆ ಥರ. ಗ್ರೋ ಬ್ಯಾಗಲ್ಲಿ ಬೇಗ ಹೂವೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. 2 ಮಂತಲ್ಲಿ ಹೂ ಆಗಲಿಕ್ಕೆ ಹೂ ಆಗ್ತದೆ ನಮಗೆ. ಇದು ಯಾವ ಥರ ಕಟ್ ಮಾಡಿ ನೆಡೋದು, ಈ ಥರ ಗಿಡ ಮಾಡೋದಂತೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಮಾಡಬೇಕು ನನಗೆ ಸ್ವಲ್ಪ ಗಿಡ ಮಾಡಿ ಸ್ವಲ್ಪ ಗ್ರೋ ಬ್ಯಾಗಲ್ಲೆಲ್ಲ ಹಾಕಬೇಕು. ಇದು ನೆಟ್ ಮೇಲೆ ನಂತರ ಮತ್ತೆ ಇಡಬೇಕು. ಅದೆಲ್ಲ ಆ ಥರ ಗಿಡ ಎಲ್ಲ ಮಾಡುವಾಗ ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಮಾಡೋದಂತ. ನೋಡಿ ಇಲ್ಲಿ ಗಿಡ ಒಂದು ತಂದೆ, ನೋಡಿ ಈ ಥರ ಬೆಳೆದು ಬಿಟ್ಟಿದೆ. ಇದು ನೆಟ್ಟು ಅದೇ ಮಳೆ ಸ್ಟಾರ್ಟ್ ಆಗುವಾಗ ನೆಟ್ಟದ್ದು ನಾನು. ನೆಟ್ಟದಂದರೆ ಅದು ಕಟ್ ಮಾಡಿ ಇಟ್ಟದ್ದು. ಅಂದರೆ ಡೈರೆಕ್ಟ್ ನಾವು ಗ್ರೋ ಬ್ಯಾಗಲ್ಲಿ ಇದು ಕಟ್ ಮಾಡಿ ನೆಡಬಾರ್ದು. ಈ ಥರ ಬೇರೆ ಒಂದು ಕವರಲ್ಲಿ ಕಟ್ ಮಾಡಿ ಇಟ್ಟು ಅದು ಬೇರೆಲ್ಲ ಬಂದ ಮೇಲೆ ಚಿಗುರಿದ ಮೇಲೆ ಅದರಲ್ಲಿ ಇಟ್ಟರೆ ಬೇಗ ಬೆಳೆಯುತ್ತೆ, ಹೂವು ಬೇಗ ಆಗುತ್ತೆ. ಗ್ರೋ ಬ್ಯಾಗಲ್ಲಿ ನಾವು ನೆಡೋ ಮಲ್ಲಿಗೆ ಗಿಡದಲ್ಲಿ ಹೂ ಒಂದು 2 ಮಂತ್ ಆಗುವಾಗ ಹೂ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನೆಲದಲ್ಲಿ ಎಲ್ಲ ಬೇಗ ಆಗಲ್ಲಂತೆ. ನೆಲದಲ್ಲಿ ಒಂದು 5 ಮಂತ್ 6 ಮಂತ್ ಬೇಕು ಅಂತ ಹೇಳ್ತಾರೆ. ನಾನು ನೆಡಲಿಲ್ಲ ಈ ಸಾರಿ. ಒಂದು 4-5 ಗಿಡ ನೆಡಬೇಕಂತ ಇದ್ದೀನಿ ನೆಲದಲ್ಲಿ. ಸಣ್ಣ ಗಿಡಗಳನ್ನು ಈ ಥರ ಗ್ರೋ ಬ್ಯಾಗಲ್ಲಿ ನೆಡಬೇಕಂತ ಇದ್ದೀನಿ. ಅದನ್ನು ವೀಡಿಯೋ ಮಾಡುವಾಗೆಲ್ಲ ನಿಮಗೆ ವೀಡಿಯೋ ಹಾಕ್ತಾ ಇರ್ತೇನೆ. ಮತ್ತು ಸ್ವಲ್ಪ ಗಿಡ ನೆಲದಲ್ಲೆಲ್ಲ ಹಾಕಬೇಕು, ಅದನ್ನು ತೋರಿಸ್ತೀನಿ ಯಾವ ಥರ ನೆಲದಲ್ಲಿ ನೆಡೋದು, ಮತ್ತು ಅದಕ್ಕೆ ಯಾವ ಥರ ಗೊಬ್ಬರ ಎಲ್ಲ ಹಾಕೋದು, ಇದಕ್ಕೆ ಯಾವ ಥರ ನಾನು ಗೊಬ್ಬರ ಎಲ್ಲ ಹಾಕ್ತೇನೆ, ಯಾವುದು ಸ್ಪ್ರೇ, ಆಮೇಲೆ ಕೀಟಗಳಿಗೆ ಯಾವ ಥರ ಎಲ್ಲ ಸ್ಪ್ರೇ ಮಾಡ್ತೀನಿ, ಎಲ್ಲ ಇದರ ಬಗ್ಗೆ ಮಾಹಿತಿ ನೀಡ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಇದು ನನ್ನ ಹೊಸ ಚಾನಲ್. ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಸಪೋರ್ಟ್ ಮಾಡಿದಾಗವಾಗುತ್ತೆ. ನಿಮಗೆ ನಾನು ಮುಂದೆ ಹಾಕುವಂಥ ವೀಡಿಯೋಗಳದ್ದು ನೋಟಿಫಿಕೇಷನ್ ಬೇಗ ಬಂದು ಸಿಗುತ್ತೆ ನಿಮಗೆ. ನಾನು ಈ ಗಿಡವನ್ನು ನರ್ಸರಿಯಿಂದ ತಂದು ಮಾಡಿದ್ದಲ್ಲ. ನಾನು ನನ್ನ ಮಾವನ ಮನೆಯಲ್ಲಿ ಅವರು ಅಂಗಳದಲ್ಲಿ ನೆಟ್ಟಿದ್ದರು. ಒಂದು 5-6 ಗಿಡ ಇತ್ತು ಅವರ ಮನೆಯಲ್ಲಿ. ನಾನೊಂದು ಸಾರಿ ಹೋದಾಗ ಅವರ ಬಳಿ ಕೇಳಿದ್ದೆ, ನನಗೂ ಇದು ಗಿಡ ಮಾಡಬೇಕು ಕೊಡಿ ಅಂತ. ಆವಾಗ ಅವರೊಂದು 10 ಕೊಂಬೆ ಕೊಟ್ಟಿದ್ದರು. ಅದನ್ನು ತಂದು ನಾನು ನೆಟ್ಟದ್ದು ಅಂದರೆ ನಾನು ಆವಾಗ ಗೊತ್ತಿರಲಿಲ್ಲಲ್ಲ ನನಗೆ. ನಾನು ಡೈರೆಕ್ಟ್ ತಂದು ಗ್ರೋ ಬ್ಯಾಗಲ್ಲಿ ನೆಟ್ಟದ್ದು ಎಲ್ಲವನ್ನು. ಅದರಲ್ಲಿ 2 ಮಾತ್ರ ಉಳಿದಿತ್ತು, ಮತ್ತೆಲ್ಲ ಸತ್ತೋಯಿತು. ಆನಂತರ ಉಳಿದ ಗಿಡವನ್ನು ಚೆನ್ನಾಗಿ ಗ್ರೋ ಮಾಡಿ ಅದೊಂದು 3-4 ಮಂತ್ ಆಗುವಾಗ ಅದು ಒಳ್ಳೆ ಗ್ರೋ ಆಯಿತು. ನಂತರ ಅದರಿಂದಲೇ ಕೊಂಬೆಯನ್ನು ಕಟ್ ಮಾಡಿ ಈ ಥರ ಗಿಡ ಮಾಡಿದ್ದು. ಅಂದರೆ ಅಲ್ಲಿ ತೋರಿಸಿದಲ್ವ ಆವಾಗ ಸಣ್ಣ ಗಿಡ ಪ್ಯಾಕೆಟಲ್ಲಿ, ಅಂದರೆ ಸಣ್ಣ ಕವರಲ್ಲಿ ಹಾಕಿ ಮಣ್ಣು ಹಾಕಿ ಅಲ್ಲಿ ಕಟ್ ಮಾಡಿ ಇಟ್ಟು ಗಿಡ ಮಾಡಿದ್ದು. ಅದೇ ಥರ ಮಾಡಿ ನಂತರ ಅದನ್ನು ತಂದು ಈ ಥರ ಗ್ರೋ ಬ್ಯಾಗಲ್ಲಿ ಹಾಕಿ ನೆಟ್ಟದ್ದು. ಈ ಥರ ನಾನು ಗಿಡ ಮಾಡಿದ್ದು, ನರ್ಸರಿಯಿಂದ ತರಲಿಲ್ಲ. ಮನೆಯ ಮೇಲ್ಛಾವಣಿ ಅಂದರೆ ಸ್ಲ್ಯಾಪಿನ ಮೇಲೆಲ್ಲ ಇಡ್ತಾರೆ ಇದು ಗ್ರೋ ಬ್ಯಾಗ್. ನಾನು ಇಡಲಿಲ್ಲ, ಅಂದರೆ ಅಲ್ಲಿ ನಮಗೆ ನೀರಿನ ವ್ಯವಸ್ಥೆ ಎಲ್ಲ ಆಗಬೇಕಷ್ಟೇ. ಇನ್ನು ಅದಕ್ಕೆ ಪೈಪ್ ಎಲ್ಲ ಫಿಟ್ಟಿಂಗ್ ಮಾಡಬೇಕಷ್ಟೇ. ಅದಕ್ಕೋಸ್ಕರ ನಾನು ನೆಲದಲ್ಲಿ ಇಟ್ಟಿದ್ದೀನಿ ಕೆಳಗಡೆ. ಇವಾಗ ಇಲ್ಲಿ ಮನೆಯ ಮುಂದೆ ಇದ್ದರೆ ನನಗೂ ಕೂಡ ಎದ್ದು ನೋಡ್ಬೋದಲ್ವ. ಮೇಲ್ಗಡೆ ಇದ್ದರೆ ಅಲ್ಲಿ ಹೋಗಿ ಬಂದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಇಡಲಿಲ್ಲ. ನೆಕ್ಸ್ಟ್ ಇಡಬೇಕು ತುಂಬ ಗಿಡ ಮಾಡಿದರೆ. ಹಾಗೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡುವ ಪ್ರೊಸೀಜರ್ ಎಲ್ಲ ಇದೆ ಅಲ್ವಾ, ಆವಾಗ ನಿಮಗೆ ತೋರಿಸ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಹೆಲ್ಪ್ಫುಲ್ ಆಗೋದಾದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.